ನಮಸ್ಕಾರ. ನಾವು ನಮ್ಮ ಸುತ್ತ ಒಂದು ಬೌಂಡರಿನ ಹಾಕೊಳ್ಬೇಕಾಗತ್ತೆ ಎಷ್ಟೋ ಸಮಯದಲ್ಲಿ. ಯಾಕೆ ಅಂತ ಕೇಳ್ತಿದ್ದೀರಾ? ಎಷ್ಟೋ ಸಮಯದಲ್ಲಿ ನಮಗೆ ಬೇಡದೇ ಇರುವಂತಹ ವಿಚಾರಗಳನ್ನ ನಾವು ಮಾಡ್ತಾ ಇರ್ತೀವಿ. ಅಂತಂದ್ರೆ ಯಾರಾದ್ರೂ ಏನಾದ್ರೂ ಕೇಳಿದಾಗ ನೋ ಅಂತ ಹೇಳಲ್ಲ, ಎಲ್ಲದಕ್ಕೂ ಓಕೆ ಆಯ್ತು ಅಂತ ಅಂದ್ಬಿಡೋದು. ಆ ಕೆಲಸ ಮಾಡೋದಕ್ಕೆ ನಮಗೆ ತುಂಬಾ ಕಷ್ಟ ಆಗ್ತಿರುತ್ತೆ, ಆದ್ರೂ ಕೂಡ ಆ ಬರ್ಡನ್ನ ನಮ್ಮ ಮೇಲೆ ತಗೊಳ್ತೀವಿ. ಅದು ಎಷ್ಟು ಸರಿ ಅಂತ ಯೋಚನೆ ಮಾಡ್ಬೇಕಾಗತ್ತೆ. ಅಂದ್ರೆ ಈಗ ಯಾವ್ದೋ ಒಂದು ಫ್ರೆಂಡ್ಸ್ ಗ್ರೂಪ್ ಎಲ್ಲೋ ಪಿಕ್ನಿಕ್ ಎಲ್ಲೋ ಹೊರಟಿರ್ತಾರೆ, ನಮ್ಮನ್ನ ಬಾ ಅಂತ ಕರೀತಾರೆ. ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಈ ಕೆಲಸವನ್ನ ನಾನು ಈ ಸಮಯದಲ್ಲಿ ಮುಗಿಸ್ದೆ ಹೋದ್ರೆ ಕೆಲಸನೇ ಹೋಗುವಂತ ಸಿಚುವೇಶನ್ ಇರುತ್ತೆ. ಆದ್ರೂ ಕೂಡ ರಿಸ್ಕ್ ತಗೊಂಡು ಫ್ರೆಂಡ್ಸ್ ಹತ್ರ ನೋ ಅಂತ ಹೇಳಕ್ ಆಗಲ್ಲ ಅನ್ನೋ ಕಾರಣಕ್ಕೆ ನೀವೇನಾದ್ರೂ ಕೆಲಸದಿಂದ ಬಿಟ್ಕೊಂಡು ಇರ್ಲಿ ಪರವಾಗಿಲ್ಲ ಅಂತ ರಜೆ ತಗೊಂಡು ಅವ್ರ ಜೊತೆಗೆ ಹೋದ್ರೆ ವಾಪಸ್ ಬಂದ್ಮೇಲೆ ಏನಾಗುತ್ತೆ, ಆ ಕೆಲಸವನ್ನ ಕಳ್ಕೊಳ್ಳೋ ಅಂತ ಸ್ಥಿತಿ ಕೂಡ ಬರ್ಬಹುದು, ಅಥವಾ ನಿಮಗೆ ನಿಮ್ಮ ಆಫೀಸ್ ನಲ್ಲಿ ಅವಮಾನ ಕೂಡ ಆಗುವಂತ ಸಿಚುವೇಶನ್ ಎದುರಾಗಬಹುದು. ಅಥವಾ ಯಾರೋ ಹಣ ಕೇಳ್ತಾರೆ, ಆ ಹಣ ನಿಮ್ಮ ಹತ್ರ ಇಲ್ಲದೆ ಇದ್ರೂ ಕೂಡ ನೀವು ಸಾಲ ಮಾಡಿ ತಂದು ಆ ಹಣವನ್ನ ಕೊಡೋ ರೀತಿ ಆಗಬಹುದು. ಇದೆಷ್ಟರ ಮಟ್ಟಿಗೆ ಸರಿ? ಇದು ಖಂಡಿತ ನನ್ನ ಪ್ರಕಾರ ಇದು ತಪ್ಪು ಅಂತ ಅನ್ಸುತ್ತೆ ಅಲ್ವಾ? ಯಾಕೆ ಅಂತ ಹೇಳಿದ್ರೆ, ನೀವು ನೋ ಅಂತ ಹೇಳೋದನ್ನ ಕಲೀಲೇಬೇಕು. ನಿಮ್ಮ ಸುತ್ತ ಒಂದು ಬೌಂಡ್ರಿ ಹಾಕೋಬೇಕು. ಆ ಬೌಂಡ್ರಿಯನ್ನ ದಾಟಿ ಯಾರು ಬರೋದಿಕ್ಕೆ ಬಿಡಬಾರ್ದು. ಅಂದ್ರೆ ನಿಮ್ಮ ನೋ ಅಂತ ಹೇಳಬೇಕಾಗಿರೋ ಸಮಯದಲ್ಲಿ ನೀವು ಹೇಳ್ಬಿಡ್ಬೇಕು ಅಂತೇಳಿ. ಆ ನೋ ಅನ್ನುವುದನ್ನ ನಾವು ನಿಜವಾಗ್ಲೂ ಕಲೀಲೇಬೇಕಾಗಿರುವಂತಹ ವಿಚಾರ ಎಷ್ಟೋ ಸಮಯದಲ್ಲಿ ನಮ್ಮ ಜೀವನದಲ್ಲಿ. ನಿಮ್ಗೂ ನಿಜ ಅನ್ಸಿದ್ರೆ ಕಮೆಂಟ್ ಮಾಡಿ.